ನಂದು ಯಾವುದು ಸ್ಕಾಲ. ಇನ್ನೊಂದೆಲ್ಲ ಆಯ್ತು ಗೊತ್ತಿಲ್ಲ. ತುಂಬ ಇಟ್ಸ್ ಅಬೌಟ್ ಲಡಾಖ್ ಟ್ರಿಪ್. ನಾವು ಇಷ್ಟೆಲ್ಲ ಆಯಿತು, ಇದೆಲ್ಲ ಬೇಸಿಕ್. ಬಟ್ ಈಗಿರೋದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಜನ್ಯ ಬ್ರಹ್ಮ. ಸೊ ನೀವು ತಮ್ನೈನಲ್ಲಿ ಆಲ್ರೆಡಿ ನೋಡಿರ್ತೀರ ಅನಿಸುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಂದು ಇದು ಫಸ್ಟ್ ಲಾಂಗ್ ವಿಡಿಯೋ. ಸೊ ನಾನು ಇದುವರೆಗೆ ಯಾವ ಲಾಂಗ್ ವಿಡಿಯೋ ಹಾಕಿರಲಿಲ್ಲ, ಇಟ್ಸ್ ಆಲ್ ಶಾರ್ಟ್ಸ್ ನಾನು ಹಾಕಿದ್ದಿದ್ದು. ಬಟ್ ಮೋಸ್ಟ್ಲಿ ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ ಅಂತ ಅನ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ನೀವು ನೋಡ್ದಂಗೆ ಇಟ್ಸ್ ಅಬೌಟ್ ಲಡಾಖ್ ಟ್ರಿಪ್. ನಾವು ಇವತ್ತು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಲಡಾಖ್ ಸೀರೀಸಲ್ಲಿ. ಅದು ಲಗೇಜ್ ಪ್ಯಾಕಿಂಗ್ ಬಗ್ಗೆ. ಸೊ ನಮ್ದು ಇದು ಮೋಸ್ಟ್ ಆ್ಯಂಡ್ ಲಾಂಗ್ ಅವೈಟೆಡ್ ಟ್ರಿಪ್ ಆಫ್ ಮೈ ಫ್ಯಾಮಿಲಿ, ನಂದು ನನ್ನ ಹಸ್ಬೆಂಡು. ಸೊ ನನ್ನ ಹಸ್ಬೆಂಡ್ಗೆ ಇದು ಡ್ರೀಮ್ ಪ್ಲೇಸ್. ಅವ್ರ ಮದುವೆ ಆದಲ್ಲಿಂದ ಇಲ್ಲಿಗೆ ಹೋಗ್ಬೇಕಂತ ಹೇಳ್ತಾಯಿದ್ರು. ಸೊ ಫೈನಲಿ ಅವ್ರ ಮದುವೆ ಆದಮೇಲೆ ಇದು ನನಗೆ ಫಸ್ಟ್ ನನಗೆ ಇಷ್ಟ ಎನ್ಕೌಂಟರ್ ಆಗಿರಲಿಲ್ಲ ಲಡಾಖ್ ಬಗ್ಗೆ. ಬಟ್ ಆಫ್ಟರ್ ಮ್ಯಾರಿಂಗ್ ಹಿಮ್ ನನಗಿದ್ರು ನಂದು ಕೂಡ ಡ್ರೀಮ್ ಪ್ಲೇಸ್ ಆಯಿತು. ಸೊ ನಾವು 1 ಇಯರಿಂದನೇ ಸಣ್ಣ ಸಣ್ಣ ವಸ್ತುಗಳನ್ನ ಏನೇನು ಬೇಕು ಅಂತ ಎಲ್ಲ ತೊಗೊತಾ ಇದ್ವಿ, ಲಡಾಖಿಗಂತ ಕೂಡ್ಸ್ಕೊತಾ ಇದ್ವಿ. ಸೊ ಫೈನಲಿ ಇಟ್ಸ್ ಅ ಟೈಮ್ ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್. ಆ್ಯಂಡ್ ನಮ್ಮದು ಬೈಕ್ VRL ನಾವು ಕೇಸ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ವಿತಿನ್ 2 days. ಸೊ ಬಿಫೋರ್ ದ್ಯಾಟ್ ನಾವು ಏನೇನು ಜಸ್ಟ್ ಇಟ್ಕೊಂಡಿದ್ವಿ ಅಂತ ಹೇಳಿ ಫಾರ್ ಹೋಲ್ ಲಡಾಖ್ ಟ್ರಿಪ್ ಐ ಜಸ್ಟ್ ವಾಂಟೆಡ್ ಟು ಶೋ ಸೊ ದಟ್ ಇಟ್ ಕ್ಯಾನ್ ಹೆಲ್ಪ್ ಸಂಬಡಿ, ಯಾರೊಬ್ರಿಗೂ ಹೆಲ್ಪ್ ಆಗ್ಬೋದು. ನಾನು ಇದೇ ಥರ ತುಂಬ ವೀಡಿಯೋಸ್ ನೋಡಿನೇ ನಾವು ಪ್ಲ್ಯಾನ್ ಮಾಡಿರೋದು. ಸೊ ಇದು ಅದರಲ್ಲಿ ಮತ್ತೊಂದು ವಿಡಿಯೋ. ಸೊ ನಮ್ಮದು ಕೂಡ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು. ಸ್ಟಾರ್ಟ್ ಫಸ್ಟ್ ವಿತ್ ರೈಡಿಂಗ್ ಗೇರ್ಸ್. ಸೊ ರೈಡಿಂಗ್ ಜಾಕೆಟ್ ಇದು ಸೋಲೇಸಿಂದ, ಇದು ನನ್ನ ಹಸ್ಬೆಂಡು. ಸೊ ಇದು ತಗೊಂಡು ಒಂದೆರಡು ರೈಡಿಗೆ ಯೂಸ್ ಮಾಡಿದ್ದೀವಿ ಆಲ್ರೆಡಿ ನಾವು ಇದನ್ನು. ಇದು ಒಂದು 10.5K ಹಂಗಾಗಿರ್ಬೋದು. ಆ್ಯಂಡ್ ನಂದು ರೈಡ್ ಅದು ನಂದು ಒಂದು 5.5K ಹಾಗಾಗಿರ್ಬೋದು. ಇದನ್ನು ಅಷ್ಟೇ ಒಂದು 2 ರೈಡ್ಸ್ಗೆ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಪ್ಯಾಂಟ್ ನಂದು ಸೋಲೇಸ್ದೆ ನನ್ನ ಹಸ್ಬೆಂಡು. ಇದು ಸೋಲೇಸ್ ಪ್ಯಾಂಟ್, ರೈಡಿಂಗ್ ಪ್ಯಾಂಟ್ ನನ್ನ ಹಸ್ಬೆಂಡು. ಕೂಲ್ ಪ್ರೋ ಪ್ಯಾಂಟ್. ಇದಕ್ಕೆ ತುಂಬ ಪ್ರೊಟೆಕ್ಷನ್ ಇದೆ, ನೀ ಗಾರ್ಡ್ ಅದು ಇದು ಏನೇನೋ ಇದೆ, ನನಗಷ್ಟು ಐಡಿಯಾ ಇಲ್ಲ. ಬಟ್ ಇಟ್ಸ್ ವೆರಿ ನೈಸ್. ಇದೊಂದು 9.5K ಹಾಗೆ ಕಾಸ್ಟ್ ಆಗಿತ್ತು. ನಂದು ಯಾವುದು ಸ್ಕಾಲ. ನನಗೆ ಇವಾಗ ಯಾವುದೂ ಐಡಿಯಾ ಇಲ್ಲ, ನನ್ನ ಹಸ್ಬೆಂಡೇ ಎಲ್ಲದೂ ಟೇಕ್ ಕೇರ್ ಮಾಡ್ತಿರೋದು. ಸೊ ಇದರಲ್ಲೂ ಸ್ವಲ್ಪ ಪ್ರೊಟೆಕ್ಷನ್ ಇದೆ, ಅಷ್ಟೆಲ್ಲ ಇಲ್ಲ. ಇಟ್ಸ್ ಅ ಬೇಸಿಕ್ ಒನ್. ಫಾರ್ ಕಾಸ್ಟ್ ಕಟ್ಟಿಂಗ್ ನಾವು ಇದನ್ನು ತೊಗೊಂಡ್ವಿ. ಒಂದು ಬೇಕಲ್ಲ, ರೆಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಬಟ್ ರೆಂಟ್ ಮಾಡಿದ್ರೆ ಆಬ್ವಿಯಸ್ಲಿ ಒಂದು 2.53K ಆಗ್ಬೋದು ಅಂತ ಹೇಳಿ, ಸೊ ಇಟ್ಸ್ ಓಕೆ ಅಂತೇಳಿ ಒಂದು ನಿಯರ್ಲಿ 5K ಆಯಿತು ಅಷ್ಟೇ. ಸೊ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ನನ್ನ ಪ್ಯಾಂಟ್ ಮೇಲೆ. ಆ್ಯಂಡ್ ದಟ್ ಈಸ್ ಆಕ್ಸಾರ್ ಹೆಲ್ಮೆಟ್ ಇಬ್ಬರಿಗೂ ಕೂಡ. ಇದು 4K ಹಂಗಾಯಿತು. ಅದು 6.56 ಆಯಿತು. ಬಟ್ ಬೋತ್ ನನಗೆ ನನ್ನ ಆಫೀಸಲ್ಲೇ ಕೊಟ್ಟಿದ್ದು. ನನ್ನ ಆಫೀಸಲ್ಲಿ ಇಯರ್ಲಿ ನನಗೆ ವಸ್ತುಗಳು ಏನೇನೋ ತೊಗೊಳಕ್ಕೆ ಆಪ್ಷನ್ಸ್ ಇರುತ್ತೆ. ಸೊ ನನಗೆ ಇದೆಲ್ಲ ಯೂಸ್ ಆಗುತ್ತೆ, ವೆಲ್ಬೀಂಗ್. ಆ್ಯಂಡ್ ಲೆಟ್ ಸ್ಟಾರ್ಟ್ ವಿತ್ ಗ್ಲೌಸ್. ಇದು ಬೇಸಿಕ್ ಗ್ಲೌಸ್. ಆ್ಯಕ್ಚುಲಿ ದಿಸ್ ಸ್ನೋ ಗ್ಲೌಸ್. ಇನ್ನೊಂದೆಲ್ಲ ಆಯ್ತು ಗೊತ್ತಿಲ್ಲ. ಓಕೆ, ಇದು ಸ್ನೋ ಗ್ಲೌಸ್. ಇದು ಕೂಡ ನನ್ನ ಆಫೀಸಲ್ಲೇ ನಂಗೆ ಕೊಟ್ಟಿರೋದು. ಇದು ನನಗೆ ಬೇಸಿಕ್ಕಾಗಿ ಯೂಸ್ ಮಾಡೋಣ ಅಂತ ನಾನು ತೊಗೊಂಡೆ. ನನ್ನ ಹಸ್ಬೆಂಡ್ಗೆ ಹೆಂಗಿದ್ರು ರೈಡಿಂಗ್ ಗೇರ್ ಇದೆ, ಒಳಗಡೆ ಥರ್ಮಲ್ ಗ್ಲೌಸ್ ಹಾಕ್ಕೊತಾರೆ ಅವರು. ಸೊ ಇದು ನನ್ನ ಹಸ್ಬೆಂಡು ರೈಡ್ ಅದು ಗ್ಲೌಸ್. ಇಟ್ಸ್ ಮೇ ಬಿ 5,000 ರೈಟ್, 5,000. ಇದರೊಳಗಡೆ ಥರ್ಮಲ್ ಡೆಕಾಥ್ಲಾನಲ್ಲಿ ಥರ್ಮಲ್ ತೊಗೊಂಡಿದ್ದು ವೇರ್ 99 ರೂಪೀಸ್ದು ತೊಗೊಂಡಿದ್ದಾರೆ ಗ್ಲೌಸ್. ಸೊ ಅದು ಹಾಕ್ಕೊತಾರೆ, ಸೊ ಯೂಸ್ ಆಗುತ್ತೆ. ದಿಸ್ ಈಸ್ ದಟ್. ಆ್ಯಂಡ್ ಇದೇ ಗ್ಲೌಸು 99. ತುಂಬ ಕೂಲ್ ಅಥವಾ ಚಳಿ ಆಗ್ಬೇಕಾದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಾಲಕ್ಲವ. ಇದು 2 ಪೇರ್ಸ್ ತೊಗೊಂಡಿದ್ದೀವಿ. ಸಿನ್ಸ್ ವಿ ಆರ್ ಗೋಯಿಂಗ್ ಫಾರ್ 15 days. ಅದು ಜಾಸ್ತಿ ಸ್ವೆಟ್ ಏನಾರು ಆಗಿಬಿಟ್ರೆ ಮತ್ತೆ ಅದೇ ಗಲೀಜಾಗುತ್ತೆ ನಮ್ದು ಹೆಲ್ಮೆಟ್ ಅಂತ ಹೇಳಿ ಬಾಲಕ್ಲವ ತೊಗೊಂಡಿದ್ದೀವಿ. ಸೊ ನನಗೆ 2 ಪೇರು, ನನ್ನ ಹಸ್ಬೆಂಡ್ಗೆ 2 ಪೇರು ತೊಗೊಂಡಿದ್ದೀವಿ. ಇದು ನನಗೆ ಹಾಕಿದಾಗ ತುಂಬ ಇಷ್ಟ ಆಗುತ್ತೆ. ನನ್ನ ಕೂದಲು ಒಳ್ಳೆ ಐರನ್ ಮಾಡ್ದಂಗೆ ಅಥವಾ ಸ್ಟ್ರೇಟ್ನಿಂಗ್ ಮಾಡ್ದಂಗೆ ಫುಲ್ ಇಂಟ್ಯಾಕ್ಟಾಗಿರುತ್ತೆ. ಸೊ ನಾನು ಅದನ್ನು 2 ರೈಡಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಸೊ ಐ ಜಸ್ಟ್ ಲೈಕ್ ಇಟ್. ಇದ್ರ ಕೆಳಗಡೆ ಇರೋದು ಇನ್ನರ್ ವೇರ್, ಥರ್ಮಲ್ ಇನ್ನರ್ ವೇರ್ಸ್. ಎಲ್ಲನೂ ಡೆಕಾಥ್ಲಾನಲ್ಲೇ ತೊಗೊಂಡಿರೋದು, ಎಲ್ಲದೂ ನನ್ನ ಆಫೀಸಲ್ಲೇ ತೊಗೊಂಡಿರೋದು. ಸೊ ಇದೆಲ್ಲ ನಮ್ಗೆ ರೈಡಿಂಗಿಗೆ ಹೆಲ್ಪ್ ಆಯಿತು, ನಮ್ಮ ಆಫೀಸ್ ಕಡೆಯಿಂದ ನಾನು ತೊಗೊಂಡೆ. ಆ್ಯಂಡ್ ಇದು ರೈಡಿಂಗ್ ರೈನ್ ಜಾಕೆಟ್ಸ್, ಪ್ಯಾಂಟ್ ಮತ್ತು ಜಾಕೆಟ್ ಇದೆ. ಇದು ಈ ಸತಿ ಮಾನ್ಸೂನ್ 2025 ಯೂಸ್ ಮಾಡಿದ್ವಿ ನಾವು. ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಇಟ್ಸ್ ಗುಡ್. ಅದಾದಮೇಲೆ ಇದು ಬಂಗಿ ಕಾರ್ಡ್ಸ್. ಇದೇನಾದ್ರೂ ಗಟ್ಟಿಯಾಗಿ ಕಟ್ಟೋಕ್ಕೆ, ನಮ್ಮ ಲಗೇಜ್ ಏನಾದರೂ ಮಿಸ್ ಆಗ್ತಿದೆ ಅಂತ ಹೇಳಿದ್ರೆ ಹಾಕೋಕ್ಕೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಸಮ್ ಪೇರ್ಸ್ ಆಫ್ ಸಾಕ್ಸ್ ಇಟ್ಕೊಂಡಿದ್ದೀವಿ. ಬಟ್ ಇದು ಇನ್ನೂ ಬೇಕು, ಸಾಕಾಗಲ್ಲ. ಆ್ಯಂಡ್ ಇದು
ಬಟ್ಟೆ ಎಲ್ಲ ಕಟ್ಕೊಳ್ಳೋಕ್ಕೆ ಏನಾದರೂ ಫಾರ್ ಎಮರ್ಜೆನ್ಸಿ ಏನಾದ್ರು ಬೇಕಾದರೆ. ವಾಟರ್ ಕ್ರಾಸಿಂಗ್ ಎಲ್ಲ ಇರುತ್ತೆ, ಆವಾಗ ನೀರು ಒಳಗಡೆ ಬರಬಾರ್ದು ಅಂತ ಹೇಳಿ ತೊಗೊಂಡಿದ್ದೀವಿ ಇದನ್ನೊಂದು. ಬಿಕಾಸ್ ನಮ್ಮದು ಅಷ್ಟು ಹೈ ಎಂಡ್ ಶೂ ಇಲ್ಲ, ಇಟ್ಸ್ ಅ ಬೇಸಿಕ್ ಶೂ ರೈಡಿಂಗ್ ಶೂ ತೊಗೊಂಡಿದ್ದೀವಿ. ಒಂದು ಸಲ ಥಂಡಿ ಆದರೆ ಮತ್ತು ಅದು ಹಾಕೋಕ್ಕೆ ಕಷ್ಟ ಆಗುತ್ತೆ, ಕಂಫರ್ಟೇಬಲ್ ಇರೋಲ್ಲ. ಫಾರ್ 15 days ಯೂಸ್ ಮಾಡ್ತೀವಿ ಒಂದೇ ಶೂ, ಸೊ ಡಿಫಿಕಲ್ಟ್ ಅಂತ ಇದು ತೊಗೊಂಡಿದ್ದೀವಿ ಇಬ್ಬರಿಗೂ. ಆ್ಯಂಡ್ ಇದು ಕೂರಕ್ಕೆ ಸೀಟ್ ಕುಷನ್ಸ್ ಥರ ಕಂಫರ್ಟಬಲಾಗಿ ರೈಡ್ ಮಾಡಬೇಕು ಅಂತೇಳಿ, ಬಿಕಾಸ್ ಈಚ್ ಡೇ ನಾವು ತುಂಬ ರೈಡ್ ಮಾಡ್ತೀವಲ್ವಾ 15 daysಗೆ, ಸೊ ಇರಲಿ ಕಂಫರ್ಟಬಲ್ ಇರಲಿ ಅಂತ. ಆ್ಯಂಡ್ ಇದು ಬೇಸಿಕ್ ಬಟ್ಟೆ ಓನ್ಲಿ 5 pairs ಇಟ್ಕೊಂಡಿದ್ದೀವಿ ಇಬ್ರಿಗೂ. ಆ್ಯಂಡ್ ಇದು ಟಾರ್ಚ್, ಏನಾದರೂ ಎಮರ್ಜೆನ್ಸಿ ಇದ್ದರೆ ಇಫ್ ನಮ್ಗೆ ರೂಮ್ ಸಿಕ್ಕಿಲ್ಲ ಇನ್ ಅನ್ಫೋರ್ಸಿನ್ ಸಿಚುವೇಶನ್ಸ್, ಅವಾಗ ನಾವೇ ಒಂದು ಪಕ್ಷ ಟೆಂಟ್ ಹಾಕೋದು ಅದು ಇದು ಏನಾರು ಆದರೆ ಸೇಫ್ಟಿ ಪರ್ಪಸ್ಗೆ ಇರಲಿ ಅಂತ ಹೇಳಿ. ಮೊಬೈಲ್ ಇರುತ್ತೆ, ಇಫ್ ಮೊಬೈಲ್ ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಬೇಕಾಗುತ್ತೆ ಅಂತ. ಆ್ಯಂಡ್ ಇದು ಟೂಲ್ ಕಿಟ್, ಇದರಲ್ಲಿ ಏನೇನೋ ಟೂಲ್ಸ್ ಎಲ್ಲ ಇದೆ. ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ, ನನಗೆ ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲ ಇದರಲ್ಲಿ. ಆ್ಯಂಡ್ ಇದು WD-40, ಇದು ಫಾರ್ ಚೈನ್ ಕ್ಲೀನಿಂಗ್. ಆ್ಯಂಡ್ ಇದು ಚೈನ್ ಕ್ಲೀನಿಂಗ್ ಬ್ರಷ್. ಆಮೇಲೆ ಇದೂ ಅಷ್ಟೇ ಫಾರ್ ಪಂಕ್ಚರ್ ಕಿಟ್ಟಿಗೆ ಅದೆಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಫ್ಲೇಟರ್ ಕ್ಯೂಬೋದು, ಇದು 2700 ಏನೋ ಆಗಿತ್ತು, ಬಟ್ ತುಂಬ ಹೆಲ್ಪ್ಫುಲ್. ಲಾಸ್ಟ್ ಟೈಮ್ ನಾವು ಮಾನ್ಸೂನ್ ರೈಡಿಗೆ ಹೋದಾಗಲೂ ಒಂದು 2 to 3 ಪೀಪಲ್ಗೆ ಹೆಲ್ಪ್ ಆಗಿತ್ತು ಇದರಿಂದ. ಆ್ಯಂಡ್ ಇದು ಸ್ಟವ್, ನಮ್ಗೆ ಅಲ್ಲೊಂದು ಪಕ್ಷ ಊಟಕ್ಕೇನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿಯಾಗಿ ಮ್ಯಾಗಿ ಏನಾದರೂ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಸ್ಟವ್, ಅದ್ರದ್ದೇ ಗ್ಯಾಸ್. ನಾವು ಇದನ್ನು ಕವರ್ ಮಾಡಿದ್ದೀವಿ, ಸಿನ್ಸ್ ನಾವು ಈಗಲೇ ಟ್ರಾನ್ಸ್ಪೋರ್ಟಿಗೆ ಹಾಕೋದ್ರಿಂದ ಲೀಕ್ ಆಗಬಾರ್ದು ಅಂತೇಳಿ. ಇದು ಆಕ್ಸಿಜನ್ ಕಡಿಮೆ ಇರುತ್ತೆ ಹೈ ಆಲ್ಟಿಟ್ಯೂಡ್ ಪ್ಲೇಸಸ್ಸಿಗೆ ಹೋದಾಗ. ಸೊ ಇದನ್ನು ನನಗೆ ಅಟ್ಲೀಸ್ಟ್ 230 ಸಮಥಿಂಗ್ ಸ್ಪ್ರೇ ಮಾಡ್ಬೋದು ಅಂತ ಇದೆ, ನಮ್ಮಿಬ್ರಿಗೆ ಸಾಕಾಗುತ್ತೆ ಅಂತ ಇದನ್ನು ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಇದು ಮೈಕ್ರೋಫೈಬರ್ ಕ್ಲಾತ್ ಫಾರ್ ಇದು ಬೇಗ ನೀರನ್ನ ಹೀರ್ಕೊಳ್ಳುತ್ತಲ್ಲ, ಸೊ ಅದಕ್ಕೋಸ್ಕರ ಏನಾದರೂ ವೆಟ್ ಆದರೆ. ಇದೆಲ್ಲ ನನ್ನ ಹಸ್ಬೆಂಡು ಇದರ ಆಕ್ಸಿಲರೇಟರ್ಗೇನೋ ಇಟ್ಕೊಂಡಿದ್ದಾರೆ ಫಾರ್ ಈಸಿ ಆಗುತ್ತಂತೆ. ಆಮೇಲೆ ಇದು ಬೈಕ್ ಕ್ಲೀನ್ ಮಾಡೋಕ್ಕೆ ಬಟ್ಟೆ, ಇದು ಟೆಂಟು, ಇದು ನನ್ನ ಆಫೀಸಲ್ಲಿ ಕೊಡಿಸಿದ್ದು. ಓಕೆ, ಇದು ನನ್ನ ಆಫೀಸಲ್ಲಿ ನಮ್ಮೂರಿಗೆ ಹೋದಾಗ ಎಲ್ಲರೂ ಟೆಂಟ್ ಹಾಕೋಣ ಫಾರ್ ಎಕ್ಸ್ಪೀರಿಯನ್ಸ್ ಅಂತೇಳಿ ತೊಗೊಂಡೆ, ಬಟ್ ಇದೀಗ ತೊಗೊಂಡೋಗ್ತಾ ಇದ್ದೀವಿ. ಆ್ಯಂಡ್ ಇದು ಲಾಕ್, ಇದೂ ಡೆಕೋತ್ಲೋನಲ್ಲೇ ತೊಗೊಂಡಿದ್ದು. ಆ್ಯಂಡ್ ಇದು ಪಿಲ್ಲೋ, ನನ್ನ ಹಸ್ಬೆಂಡಿಗೆ ಪಿಲ್ಲೋ ಹಾಕೋಕ್ಕೆ ಅಭ್ಯಾಸ ಇದೆ, ಬಟ್ ನನಗಿಲ್ಲ. ಬಟ್ ಸ್ಟಿಲ್ 2 ಬಂತು ಅಂತ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಒಂದ್ರ ಜೊತೆ ಇನ್ನೊಂದು ಬಂತು ಅಂತ. ಇದೆಲ್ಲ ಆಯಿತು. ಇದು ಜೆರಿ ಕ್ಯಾನು ಅಂದರೆ ನಾರ್ಮಲ್ ಪೆಟ್ರೋಲ್ ಕ್ಯಾನು, ಜೆರಿ ಕ್ಯಾನು ಬೇರೆ ಬರುತ್ತೆ. ಬಟ್ ನಾವು ಕಾಸ್ಟ್ ಕಟ್ಟಿಂಗ್ ಟ್ರಿಪ್ ಮಾಡೋಗ್ತಾ ಇರೋದ್ರಿಂದ ಇದು ನಾರ್ಮಲ್ 175 ಅನ್ಸುತ್ತೆ ಈಚ್, ಅದನ್ನು ತೊಗೊಂಡಿದ್ದೀವಿ. ಅದು ಸ್ಯಾಡಲ್ ಬ್ಯಾಗ್, ಇದು ನಾನು ನನ್ನ ಹಸ್ಬೆಂಡಿಗೆ ಗಿಫ್ಟ್ ಕೊಟ್ಟಿದ್ದೆ. ಇದು ಐ ಥಿಂಕ್ 5.5K ಹಂಗಾಗಿತ್ತು 2ರಿಂದ. ಇದು ನನ್ನ ಹಸ್ಬೆಂಡು ನಾವು ಇದೇ ಥರ ಏನು ಗಿಫ್ಟ್ ಬೇಕು ಅಂದರೆ ಲಡಾಖ್ ಟ್ರಿಪ್ಪಿಗೆ ಏನೇನು ಬೇಕು ಅಂತಲೇ ತೊಗೊತಿದ್ವಿ ಈ ಇಯರಲ್ಲಿ. ಸೊ ಇದು ಸ್ಯಾಡಲ್ ಬ್ಯಾಗ್, ಇದರಲ್ಲಿ ನಂದು ಒಂದು ಬ್ಯಾಗು ಅವ್ರದ್ದು ಒಂದು ಬ್ಯಾಗು, ಅದರಲ್ಲೆಲ್ಲ ಇಟ್ಕೊಬೋದು ನಮ್ಗೆ ಏನೇನು ಐಟಮ್ಸ್ ಇದೆ ಅಂತ. ಇದು ಟಾಪ್ ಬಾಕ್ಸು ನನ್ನ ಬೈಕಲ್ಲಿ. ಸೊ ಇದರಲ್ಲೂ ಅಷ್ಟೇ ಸಮ್ ಪ್ರೀಷಿಯಸ್ ಐಟಮ್ಸ್ ಏನಾದರೂ ಇದ್ದರೆ, ನೀರು ಬಿಡಬಾರ್ದು ಅದು ಇದು ಅಂದರೆ ಒಳಗಡೆ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಫ್ರೇಮ್ ಬ್ಯಾಗ್ಸ್ ಅಂತ, ಇದು ಮೊನ್ನೆ ಅಷ್ಟೇ ತೊಗೊಂಡ್ವಿ. ಸೊ ಇದನ್ನು ಈ ಬ್ಯಾಗ್ನ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದರಲ್ಲದೆ ಏನಾದರೂ ಸಮ್ ಐಟಮ್ಸ್ ಇದ್ದರೆ ಇಟ್ಕೊಬೋದು ಅದ್ರ ಜೊತೆಗೆ, ಈಸಿ ಆಕ್ಸೆಸಿಬಲ್, ಎದುರುಗಡೆ ಫ್ರಂಟಲ್ಲೇ ಇರುತ್ತೆ ಅಂತ. ಇಷ್ಟೆಲ್ಲ ಆಯಿತು, ಇದೆಲ್ಲ ಬೇಸಿಕ್. ಬಟ್ ಈಗಿರೋದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್, ಯಾಕಂದರೆ ನಾವು ಎಷ್ಟೇ ಟ್ರಿಪ್ ಹೋಗ್ಬೋದು, ಏನೇ ಮಾಡ್ಬೋದು, ಆದರೆ ಮೆಮೊರೀಸ್ನ ಕಣ್ಣಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡ್ತೀವಿ ಅದು ನಮಗೆ ಎಷ್ಟು ಬೇಗ ಮರ್ತೋಗ್ಬಿಡುತ್ತೆ. ಬಟ್ ಈ ಫೋಟೋಸ್ ವಿಡಿಯೋಸ್ ಬಂದಿರೋದ್ರಿಂದನೇ ವಿ ಕ್ಯಾನ್ ಕೀಪ್ ಆನ್ ರಿಪೀಟಾಗಿ ನೋಡ್ತಾ ಇರ್ಬೋದು. ಸೊ ಅದೊಂದು ಅಡ್ವಾಂಟೇಜ್. ಸೊ ಅದಕ್ಕೋಸ್ಕರ ಇವೆಲ್ಲ ಬೇಕಾಗಿರುತ್ತೆ. ನನಗೆ ಅಷ್ಟೆಲ್ಲ ಇದೆಲ್ಲ ನನ್ನ ಹಸ್ಬೆಂಡೇ ಕಲೆಕ್ಷನು. ಹಂಗಂದ್ರೆ ತುಂಬ ಕಲೆಕ್ಷನ್ ಏನೂ ಇಲ್ಲ, ಬಟ್ ಬೇಸಿಕ್ಕಾಗಿ ಅವ್ರಿಗೆ ಏನೇನು ಬೇಕೋ ಅದು ತಗೊಂಡಿದ್ದಾರೆ. ಸೊ ಇದೆಲ್ಲ ನಮ್ಮದು ಇಂಟರ್ಕಾಮ್, ಇದು ನಮ್ಮಿಬ್ಬರು ಮಧ್ಯೆ ಮಾತಾಡೋಕ್ಕೆ, ಹಾಡು ಸೇಮ್ ಸಾಂಗ್ಸ್ ಎಲ್ಲ ಕೇಳೋಕ್ಕೆ ಯೂಸ್ ಮಾಡ್ಕೊತೀವಿ. ಇದು ಬೇಸಿಕ್ ಮೈಕ್. ಆ್ಯಂಡ್ ಇದು ಗೋಪ್ರೋ, ಇದನ್ನು ಯೂಸ್ ಮಾಡಿದ್ದೀವಿ ಸ್ವಲ್ಪ. ಆ್ಯಂಡ್ ಇದು ಇನ್ಸ್ಟಾ 360 ಈ ಸತಿ ತೊಗೊಂಡಿರೋದು. ಆ್ಯಂಡ್ ಆ್ಯಪಲ್ ಲ್ಯಾಪ್ಟಾಪ್, ಅದಕ್ಕೆ ಚಾರ್ಜರ್. ಆ್ಯಂಡ್ ಇದು ಹಾರ್ಡ್ ಡಿಸ್ಕ್ ಫಾರ್ ಟ್ರಾನ್ಸ್ಫರಿಂಗ್ ಫೋಟೋಸ್. ಆ್ಯಂಡ್ ಇದು ನಮ್ಮದು DJ ಡ್ರೋನ್. ಆಮೇಲೆ ಇದೊಂದು ಟ್ಯಾಂಕ್ ಬ್ಯಾಗ್, ಇದರಲ್ಲಿ ಇದೆಲ್ಲ ಸೇಫಾಗಿ ಇಟ್ಕೊತೀವಿ. ಸೊ ಇದ್ರ ಮೇಲೊಂದು ಕವರ್ ಬರುತ್ತೆ ವಾಟರ್ ಪ್ರೂಫ್, ಸೊ ದಟ್ ಎಲ್ಲ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಕೂಡ ಸೇಫಾಗಿ ಒಳಗಡೆ ಇರುತ್ತೆ. ಸೊ ಐ ಹೋಪ್ ಐ ಕವರ್ಡ್ ಆಲ್. ಆ್ಯಂಡ್ ಆಲ್ಸೋ ಶೂ ಇದೆ, ಅದು ಬೇಸಿಕ್ ಶೂ ಅಂತೇನೂ ಇಲ್ಲ ಅದರಲ್ಲಿ. ಬಟ್ ದಟ್ಸ್ ಅಬೌಟ್ ಇಟ್.
ಇಷ್ಟೇ ನಮ್ಮದು ಲಡಾಖ್ ಟ್ರಿಪ್ ಐಟಮ್ಸ್ ಇರೋದು. ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಿಂಗೆ ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ನಾನು ಲಡಾಖ್ ಸೀರೀಸ್ದು ಇನ್ನೂ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿದ್ರೆ ಆಬ್ವಿಯಸ್ಲಿ ನಾನು ಪೋಸ್ಟ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಡೇಟ್ ಹಾಕ್ತೀನಿ ಆ್ಯಂಡ್ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನನಗೂ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಖುಷಿಯಾಗುತ್ತೆ, ಅಷ್ಟೇ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.